माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिवर्धितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗಿನ ಪಾಠದಲ್ಲಿ ನಾವು ಜನಕರಾಜನ ಬಗ್ಗೆ ಕಥೆಯನ್ನು ಹೇಳಿದೆ. ಈಗ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸಂದರ್ಭದಲ್ಲೂ ಕೂಡ ಹೇಳಿದೆ, ಈ ಜನಕ ಸೀತೆಯ ತಂದೆಯಾದ ಜನಕ ಅಲ್ಲ, ಆದ್ರೆ ಅದೇ ವಂಶದಲ್ಲಿ ಬರುವಂತಹ ಮೊದಲ ಜನಕ. ಜನಕ ಅಂತ ಆ ವಂಶದಲ್ಲಿ ಬಂದವರಿಗೆ ಹೆಸರು ಬಂದದ್ದು ಇವನಿಂದ. ಮೈಥಿಲ, ವಿದೇಹ, ಜನಕ ಅಂತ ಅನೇಕ ಹೆಸರಿನಿಂದ ಕರೆಸಿಕೊಂಡಿದ್ದಾನೆ. ಈ ಜನಕರಾಜನಿಗೆ ಉದಾವಸು ಅಂತ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ನಂದಿವರ್ಧನ ಅನ್ನುವನು ಮಗನಾಗಿ ಬರ್ತಾನೆ. ಅವನಿಗೆ ಸುಖೇತು, ಅವನ ಮಗ ದೇವರಾತ, ದೇವರಾತನಿಂದ ಬೃಹದ್ರಥ, ಅವನಿಗೆ ಸುಧೃತ, ಅವನಿಗೆ ಮಹಾವೀರ್ಯ, ದೃಷ್ಟಕೇತು, ಹರಿಯಶ್ವ, ಹರಿಯಶ್ವನಿಂದ ಮರು ಅನ್ನುವಂತಹ ಚಕ್ರವರ್ತಿ, ಮರುವಿನಿಂದ ಪ್ರತೀಂಧಕ, ಅವನಿಗೆ ಕೃತಿರಥ, ದೇವಮೀಢ, ವಿಧೃತ, ಮಹಾಧೃತಿ ಅಂತ ಅನೇಕ ಜನ ಮಕ್ಕಳು ಈ ರೀತಿಯಾಗಿ ಆ ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. ತಸ್ಮಾದುದಾ ವಸುಸ್ತಸ್ಯ 9ನೇ ಸ್ಕಂದದ 11ನೇ ಅಧ್ಯಾಯ. ತಸ್ಮಾದುದಾ ವಸುಸ್ತಸ್ಯ ಪುತ್ರೋ ಭೂತ್ ನಂದಿವರ್ಧನಃ ತತಃ ಸುಕೇತುಸ್ತಸ್ಯಾಪಿ ದೇವರಾತೋ ಮಹೀಪತೆ. ಜನಕನಿಂದ ಉದಾವಸು ಹುಟ್ಟುತ್ತಾ ಇದ್ದಾನೆ, ಅವನಿಗೆ ನಂದಿವರ್ಧನ, ಅವನಿಗೆ ಮತ್ತೆ ಸುಕೇತು, ಅವನಿಗೂ ಕೂಡ ದೇವರಾತ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ತಸ್ಮಾತ್ ಬೃಹದ್ರಥಸ್ತಸ್ಯ ಮಹಾವೀರ್ಯ ಸುಧೃತ್ ಪಿತಾ ಸುಧೃತೇರ್ದೃಷ್ಟಕೇತುರ್ವೈ ಹರ್ಯಶ್ವೋಥಮರುಸ್ತತಃ. ದೇವರಾತನಿಂದ ಬೃಹದ್ರಥ, ಅವನಿಗೆ ಮಹಾವೀರ್ಯ, ಮಹಾವೀರ್ಯನಿಂದ ಸುಧೃತ, ಸುಧೃತನಿಂದ ದೃಷ್ಟಕೇತು, ಅವನಿಗೆ ಹರ್ಯಶ್ವ, ಹರ್ಯಶ್ವನಿಗೆ ಮರು ಅನ್ನುವಂತಹ ಮಗ ಹುಡ್ತಾ ಇದ್ದಾನೆ. ಮರೋ ಪ್ರತೀಂಧಕಸ್ತಸ್ಮಾತ್ ಜಾತಃ ಕೃತಿರಥೋ ಯತಃ ದೇವಮೀಢಸ್ತಸ್ಯ ಸುತೋ ವಿಧೃತೋಥ ಮಹಾಧೃತಿಃ. ಮರುವಿನಿಂದ ಪ್ರತೀಂಧಕ, ಅವನಿಗೆ ಕೃತಿರಥ, ಅವನಿಗೆ ದೇವಮೀಢ, ದೇವಮೀಢನಿಂದ ವಿಧೃತ, ವಿಧೃತನಿಂದ ಮಹಾಧೃತಿ ಅಂತ ಮಕ್ಕಳು ಹುಡ್ತಾ ಇದ್ದಾರೆ. ಇದಾದ್ಮೇಲೆ ಕೃತಿರಥ, ಆ ಮಹಾಧೃತಿಗೆ ಕೃತಿರಾತ, ಮತ್ತೆ ಮಹಾರೋಮ, ಸ್ವರ್ಣರೋಮ, ಅವನಿಗೆ ಹ್ರಸ್ವರೋಮ ಅನ್ನುವ ಈ ರೀತಿಯಾಗಿ 4 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಒಂದೇ ನಿಮಿಷ ಅದನ್ನು ಚೂರು ಮಾರ್ಕ್ ಮಾಡು, ಸಾಧ್ಯವಾದ್ರೆ ಬರ್ಕೊಂಡು ಹೋದಕ್ಕೆ ನೋಡೋಣ ಹೇಳಿ ಗೊತ್ತಿದೆ. ಈಗ ಶ್ಲೋಕ ಎಷ್ಟು ಶ್ಲೋಕ ಗುರುಗಳೇ? ಈ ರೀತಿಯಾಗಿ ಹ್ರಸ್ವರೋಮ ಅನ್ನುವ ಮಕ್ಕಳು ಹುಡ್ತಾ ಇದ್ದಾರೆ. ಈಗ ನಮಗೆ ಜನಕ ಅಂತ ಯಾರು ಹೇಳ್ತೀವಲ್ಲ ಅವನು ಹುಡ್ತಾನೆ. ಕೃತಿರಾತಸ್ತತಸ್ತಸ್ಮಾತ್ ಮಹಾರೋಮಾತ ತತ್ಸುತಃ ಸ್ವರ್ಣರೋಮಾ ಸುತಸ್ತಸ್ಯ ಹ್ರಸ್ವರೋಮಾ ವ್ಯಜಾಯತ. ಸೀತೆಯ ತಂದೆ ಯಾರಿದ್ದಾನಲ್ಲ ಅವನ ನಿಜವಾದ ಹೆಸರು ಸೀರಧ್ವಜ ಅಂತ. ಅವನಿಗೆ ಜನಕ ಅಂತ ಯಾಕೆ ಹೆಸರು ಬಂದಿದೆ? ನಾವು ಮೈಸೂರು ರಾಜರು ಅಂತ ಕರೀತೇವೆ. ಆ ವಂಶದಲ್ಲಿ ಬಂದವ ಎಲ್ಲರೂ ಮೈಸೂರು ರಾಜರೇ. ಅದೇ ರೀತಿಯಾಗಿ ಯಾವ ಜನಕ ಅನ್ನುವ ರಾಜ ಬಂದಿದ್ನಲ್ಲ, ಆ ರಾಜನ ವಂಶದಲ್ಲಿ ಬಂದವರು ಎಲ್ಲರನ್ನೂ ಕೂಡ ಜನಕ ಅಂತಾನೆ ಕರೀತಾರೆ.
ಅವ್ರಿಗೆ 3 ಹೆಸರುಗಳು ಮೊದಲಿಂದಲೇ ಇತ್ತು. ಅದು ಕುಲನಾಮಗಳಾಗಿ ಹೋಗ್ಬಿಟ್ಟಿತ್ತದು. ಜನಕ, ಮಿಥಿಲ, ವಿದೇಹ ಅನ್ನುವ 3 ಹೆಸರುಗಳು ಆ ನಿಮಿ ಚಕ್ರವರ್ತಿಯ ಮಗನಾಗಿ ಹುಟ್ಟಿದ್ನಲ್ಲ, ಆ ಮಗನ ದೆಸೆಯಿಂದ ಅವನಿಗೆಲ್ಲ ಅನ್ವರ್ಥ ನಾಮಗಳು. ಯಾಕೆ? ವಿಶಿಷ್ಟವಾಗಿ ಜನನ ಇತ್ತು. ಮೃತವಾದ ನಿಮಿಚಕ್ರವರ್ತಿಯ ಶರೀರವನ್ನು ಮಥಿಸಿದಾಗ ಹುಟ್ಟಿದವನು, ಆದ್ರಿಂದಾಗಿ ಅದ್ಭುತವಾದ ಜನನ ಇದ್ದಿದ್ರಿಂದ ಜನಕ. ದೇಹ ಇಲ್ಲದೆ ಇರುವಂತಹ ನಿಮಿಚಕ್ರವರ್ತಿಯಿಂದ ಅಥವಾ ದೇಹದಲ್ಲಿಲ್ಲದ ನಿಮಿಚಕ್ರವರ್ತಿಯ ಮಥನದಿಂದಾಗಿ ಹುಟ್ಟಿದ ಮಗು, ಆದ್ದರಿಂದಾಗಿ ಅದಕ್ಕೆ ಮೈಥಿಲ, ವಿದೇಹ ಅನ್ನುವ ಹೆಸರುಗಳು ಬಂದಿದೆ ಅಂತ ಆ ಹೆಸರುಗಳು ಇಡೀ ಕುಲನಾಮದಲ್ಲಿಯೇ ಸೇರ್ಕೊಂಡ್ ಬಿಟ್ಟಿತ್ತು. ಅಂತಹ ಆ ಕುಲದಲ್ಲಿ ಹ್ರಸ್ವರೋಮ ಎಂಬಂತಹ ಹೆಸರಿನ ರಾಜನ ಮಗನಾಗಿ ಕ್ಷೀರಧ್ವಜ ಹುಡ್ತಾ ಇದ್ದಾನೆ. ಇವನು ತನ್ನ ಮಕ್ಕಳೇ ಇರಲಿಲ್ಲ ಅನ್ನೋ ಕಾರಣದಿಂದಾಗಿ ಬಹಳ ವರ್ಷಗಳ ಕಾಲ ದೊಡ್ಡದಾದ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದ. ಆ ತಪಸ್ಸನ್ನ, ಯಜ್ಞವನ್ನು ಮಾಡ್ಬೇಕು ಅಂತಂದಾಗ ಏನಿತ್ತು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ರಾಜರು ಯಜ್ಞವನ್ನು ಮಾಡ್ತಾರೆ ಅಂತಂದು ಹೇಳಿದ್ರೆ ಒಂದ್ ಕಡೆಯಲ್ಲಿ ಕೂತು ಆರ್ಡರ್ ಕೊಟ್ಬಿಟ್ಟು, ನೀವು ಇದನ್ನೆಲ್ಲ ರೆಡಿ ಮಾಡ್ರಪ್ಪ, ನಾನು ಅದು ಶುರು ಆಗೋ ಟೈಮಲ್ಲಿ ಬಂದು ಹೇಳಿದ್ರೆ ನಾನು ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳುವ ಹಾಗಿಲ್ಲ. ಅವನು ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲಿಗೇನೆ ಭೂಮಿ ಶೋಧನೆಯನ್ನ ಮಾಡ್ಲಿಕ್ಕೆ ಅವರೇ ಬರಬೇಕು. ಯಜ್ಞ ಭೂಮಿಯನ್ನ ಋಷಿಗಳೆಲ್ಲರಿಗೂ ಕೂಡ ಯಾವುದು ಪವಿತ್ರವಾದ ಭೂಮಿ ಅಂತ ತೀರ್ಮಾನ ಮಾಡ್ತಾರೆ. ಈಗಲೂ ಕೂಡ ಎಲ್ಲಾದ್ರೂ ಬೋರ್ ಹಾಕ್ಬೇಕು ಅಂತಂದ್ ಹೇಳಿದ್ರೆ ಒಂದಿಷ್ಟು ಜನ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಬಂದು ನೀರಿನ ಸೆಲೆ ಎಲ್ಲಿದೆ ಅಂತ ಹುಡುಕಿಸ್ತಾರಲ್ಲ, ನೋಡಿದ್ದೀರಿ ತಾವೆಲ್ಲ. ಅದು ಎಲ್ರೂ ಬಂದ್ ಮಾಡಿದ್ರೆ ಆಗುದಿಲ್ಲ, ಅವರೇ ಬಂದ್ ಮಾಡ್ಬೇಕು ಅನ್ನೋದು ಇದೆ. ಅಲ್ಲಿ ಹೇಗೆ ನೀರಿನ ಸೆಲೆಯನ್ನು ಹುಡುಕ್ಲಿಕ್ಕೆ ಅದೇ ವ್ಯಕ್ತಿಗಳು ಬರಬೇಕು, ಅದರಂತೆಯೇ ಇಲ್ಲಿಯೂ ಕೂಡ ಯಜ್ಞದ ಭೂಮಿಯನ್ನ ಅಣಿಗೊಳಿಸ್ಲಿಕ್ಕೆ ಬೇರೆಯವರು ಬಂದ್ರೆ ಆಗೋದಿಲ್ಲ. ಆ ದೇಶದ ರಾಜನೇ ಬರಬೇಕು. ಅವನೇ ನೇಗಿಲನ್ನು ಕಟ್ಟಿ ಆ ಭೂಮಿಯನ್ನ ಊಳಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಊಳಿ ಭೂಮಿಯನ್ನ ಹದಗೊಳಿಸಿ ನಂತರದಲ್ಲಿ ಯಜ್ಞದ ಮಂಟಪವನ್ನು ಕಟ್ಟಲಿಕ್ಕೆ ಉಳಿದವರಿಗೆ ಆದೇಶ ಕೊಡಬೇಕು. ಆ ನಂತರದಲ್ಲಿ ಅವರೆಲ್ಲ ಕೆಲಸಗಾರರು ಕೆಲಸವನ್ನು ಮಾಡ್ತಾರೆ. ಎಲ್ಲ ಮುಗಿದ ಮೇಲೆ ರಾಜ ಬಂದು ಕೊಡುವ ಹಾಗಿಲ್ಲ. ಹಾಗೇನೆ ಈ ಸಂದರ್ಭದಲ್ಲಿಯೇ ಯಾವುದು, ಈ ಕ್ಷೀರಧ್ವಜ ಹುಟ್ಟಿ ತನಗೆ ಮಕ್ಕಳಿಲ್ಲದೆ ಇರುವ ಕಾರಣದಿಂದಾಗಿ ಈ ನೇಗಿಲಿನ ಮುಖಾಂತರವಾಗಿ ಆ ಭೂಮಿಯನ್ನ ಅಳೆಯುವ ಸಂದರ್ಭದಲ್ಲಿ ಅವನಿಗೆ ಸೀತಾದೇವಿ ಪ್ರಾದುರ್ಭೂತಳಾಗ್ತಾ ಇದ್ದಾಳೆ. ಭೂಮಿಯ ಮಧ್ಯದಿಂದಾಗಿ ಒಂದು ಪೆಟ್ಟಿಗೆಯಲ್ಲಿ ಸೀತಾದೇವಿ ಸಿಗ್ತಾ ಇದ್ದಾಳೆ. ಇದು ಹೇಗೆ ಅಂತಂದ್ರೆ, ಯಾವುದೋ ಕೆಲಸಕ್ಕೋಸ್ಕರ ಒಂದು ಪೂರ್ವ ಪೀಠಿಕೆಯನ್ನು ಹಾಕುವಾಗಲೇ ಆ ಕೆಲಸ ಸಿದ್ಧಿ ಆಯ್ತು ಅಂದ್ರೆ ಹೇಗೋ ಹಾಗೆ, ತನಗೆ ಸಂತಾನ ಬೇಕು ಅಂತ ಜನಕ ರಾಜ ಅಥವಾ ಕ್ಷೀರಧ್ವಜ ಪ್ರಯತ್ನವನ್ನು ಪಡುವಾಗ ಆ ಮೊದಲ ಅವನ ಪ್ರಯತ್ನದಲ್ಲಿಯೇ ಅದ್ಭುತವಾದ ಫಲ ಸಿಕ್ಬಿಡ್ತು. ಆ ಬಹಳ ಸಂತೋಷಗೊಂಡ ಅವನು ಸೀತಾಂತು ಸಾ ಸೀರತ ಏವ ಜಾತ, ಅವಳಿಗೆ ಸೀತಾ ಅಂತ ಹೆಸರಿಟ್ಟ. ಯಾಕೆ? ಸೀರತಃ ಏವ ಜಾತ, ನೇಗಿಲಿನಿಂದ ಹುಟ್ಟಿದವಳು ಅನ್ನೋ ಕಾರಣದಿಂದಾಗಿ ಅವಳಿಗೆ ಸೀತಾ ಅಂತ ಹೆಸರನ್ನು ಇಡ್ತಾ ಇದ್ದಾನೆ. ಆ ಸೀತೆಯ ಮುಖಾಂತರವಾಗಿ ಮುಂದೆ ಅವಳನ್ನೇ ಮುಂದೆ ಇಟ್ಟುಕೊಂಡು ಅವಳನ್ನ ತೊಡೆಯ ಮೇಲೆ ಸಾಕ್ತಾ ಇವನು ದೊಡ್ಡದಾದ ಯಾಗವನ್ನು ನಡೆಸ್ತಾ ಇದ್ದಾನೆ. ಆ ಯಾಗದ ಬಲದಿಂದಾಗಿ ಇವನಿಗೆ, ಇವನ ತಮ್ಮನಿಗೆ 3 ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ಆಮೇಲೆ ಇವನಿಗೆ ಮಗನೂ ಕೂಡ ಹುಡ್ತಾನೆ. ಆ ಕಥೆಯನ್ನೆಲ್ಲ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಆವಾಗ ಕೇಳ್ತಾ ಇರ್ತೇವೆ. ಇರ್ಲಿ, ಈ ಕ್ಷೀರಧ್ವಜನಿಗೆ ಕುಶಧ್ವಜ ಅನ್ನುವ ಹೆಸರಿನ ಮಗ ಹುಡ್ತಾನೆ. ಆ ಕುಶಧ್ವಜನಿಗೆ ಧರ್ಮಧ್ವಜ ಅನ್ನುವ ಹೆಸರಿನ ಮಗ ಹುಡ್ತಾನೆ. ಧರ್ಮಧ್ವಜನಿಗೆ ಮತ್ತೆ 2 ಮಕ್ಕಳು ಹುಡ್ತಾರೆ, ಕೃತಧ್ವಜ ಮತ್ತು ಮಿತಧ್ವಜ ಅಂತ. ಈ ಕೃತಧ್ವಜನಿಗೆ ಕೇಶಿಧ್ವಜ, ಮಿತಧ್ವಜನಿಂದಾಗಿ ಖಾಂಡಿಕ್ಯ ಅನ್ನುವ 2 ಮಕ್ಕಳು ಹುಡ್ತಾರೆ. ಈ ಕೃತಧ್ವಜ ಅನ್ನುವ ಯಾವ ರಾಜ ಇದ್ದನೋ ಅವನು ಪರಮಾತ್ಮ ವಿದ್ಯೆಯಲ್ಲಿ ಅತ್ಯಂತ ಪರಿಣತಿಯನ್ನು ಪಡೆದವನು. ಖಾಂಡಿಕ್ಯ ಅನ್ನುವ ರಾಜ ಯಾರಿರ್ತಾನೋ ಅವನು ಕರ್ಮಗಳಲ್ಲಿ ಯಾವ ಕೆಲಸಗಳನ್ನು ಹೇಗೆ ಮಾಡಿದ್ರೆ ಪರಮಾತ್ಮ ಪ್ರೀತನಾಗ್ತಾನೋ ಅಂತಹ ಕರ್ಮ ವಿದ್ಯೆಯಲ್ಲಿ ಮಾತ್ರ ಬಹಳ ಆಸಕ್ತನಾಗಿದ್ದುಕೊಂಡು ಕೇಶಿಧ್ವಜನನ್ನ ಹೆದರಿಕೊಂಡು ಇವನು ಎದುರುಗಡೆಯಲ್ಲಿ ನನ್ನ ಪ್ರತಾಪ ಏನು ನಡೆಯೋದಿಲ್ಲ ಅಂತ ಅನ್ಕೊಂಡು ಕಾಡಿಗೆ ಹೋಗಿ ಅವನಲ್ಲಿ ತಪಸ್ಸನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಖಾಂಡಿಕ್ಯನ ಮಗ ಭಾನುಮಾನ್, ಅವನಿಗೆ ಶತದ್ಯುಮ್ನ ಅನ್ನುವ ಹೆಸರಿನ ಮಗ ಹುಡ್ತಾನೆ. ಶತದ್ಯುಮ್ನನಿಗೆ ಶುಚಿ,
ಅವನಿಗೆ ಸನದ್ವಾಜ, ಸನದ್ವಾಜನಿಂದ ಊರ್ಜಕೇತು, ಅವನಿಂದ ಕುರುಜಿತ್, ಕುರುಜಿತ್ನಿಂದ ಅಜ ಅನ್ನುವ ಹೆಸರಿನ ಮಗ ಹುಡುತ್ತಾನೆ. ಅಜನಿಗೆ ಅರಿಷ್ಟನೇಮಿ, ಅರಿಷ್ಟನೇಮಿಗೆ ಶ್ರುತಾಯು, ಸುಪಾರ್ಶ್ವಕ, ಚಿತ್ರರಥ, ಚಿತ್ರರಥನಿಂದಾಗಿ ಕ್ಷೇಮಾಪಿ ಅನ್ನುವ ಮಗ ಹುಡುತ್ತಾನೆ. ಕ್ಷೇಮಾಪಿನಿಂದ ಹೇಮರಥ, ಅವನಿಗೆ ಸತ್ಯರಥ, ಉಪಗುರು, ಉಪಗುಪ್ತ, ಈ ರೀತಿಯಾಗಿ ಮಕ್ಕಳು ಬರ್ತಾರೆ. ಉಪಗುಪ್ತನಿಂದ ವೈವಸ್ವತ, ಯುಯುಧ, ಸುಭಾಷಣ, ಶ್ರುತ, ಜಯ, ವಿಜಯ, ಋತ ಅನ್ನುವ ಮಕ್ಕಳು ಕ್ರಮವಾಗಿ ಬರ್ತಾರೆ. ಋತನಿಗೆ ಶುನಕ, ವೀರಹವ್ಯ, ಧೃತಿ, ಅವನಿಂದ ಬಹುಲಾಶ್ವ, ಧೃತಿ, ಕೃತಿ, ಮಹಾವಶಿ, ಈ ರೀತಿಯಾಗಿ ಮಿಥಿಲಾ ವಂಶದಲ್ಲಿ, ಅಂದ್ರೆ ಇದನ್ನ ಎರಡರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಕಡೆ ರಾಮನ ವಂಶ, ಈ ಕಡೆಯಲ್ಲಿ ಸೀತೆಯ ವಂಶ. ಈ ವಂಶದಲ್ಲಿ ಯಾವ್ಯಾವ ರಾಜರು ಒಟ್ಟಾರೆಯಾಗಿ ಬಂದಿದ್ದಾರೆ ಅಂತ ಅವ್ರ ಎಲ್ಲರ ಇಡೀ ಈ ವಂಶಾವಳಿಯನ್ನ, ನಮಗೆಲ್ಲ 4-5 ವಂಶಗಳ ಹಿಂದ್ಗಡೆಯಲ್ಲಿ ನಿಮ್ಮ ಕುಲದಲ್ಲಿ ಯಾರ್ಯಾರು ಬಂದಿದ್ರು ಅಂತಂದು ಹೇಳಿದ್ರೆ ನಾವು ತಲೆ ಕೆರೆದುಕೊಳ್ತೇವೆ. ಹಾಗಾಗಬಾರದು ಅನ್ನೋ ಉದ್ದೇಶದಿಂದ ಆ ವಂಶದಲ್ಲಿ ಬಂದಂತಹ ಎಲ್ಲ ರಾಜಾಧಿರಾಜರ ಕಥೆಗಳನ್ನ ಸಂಗ್ರಹ ಮಾಡಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನ ಶ್ಲೋಕದ ಮುಖಾಂತರವಾಗಿ ನೋಡಿ ಮುಂದೆ ಒಂದು ಅದ್ಭುತವಾದ ಕಥೆ ಇದೆ. ದ್ವಾಪರ ಯುಗದ ಪ್ರಾರಂಭವಾಗುತ್ತೆ. ಇನ್ನೇನು ಕೃಷ್ಣನ ಕಥೆ ಪ್ರಾರಂಭವಾಗಬೇಕು. ಆ ಕೃಷ್ಣನ ಕಥೆಗೆ ಪೀಠಿಕಾ ರೂಪವಾಗಿ ಅನೇಕ ವಿಷಯಗಳನ್ನು ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಈ 11-12 ಅಧ್ಯಾಯಗಳಿಂದಾಗಿ ಒಂದಿಷ್ಟು ಆ ಸಂದರ್ಭದಲ್ಲಿ ಬಂದಂತಹ ರಾಜರ ಕಥೆಗಳೆಲ್ಲವನ್ನ ಹೇಳಿ ಈಗ ನಾವು 10ನೇ ಸ್ಕಂದಕ್ಕೆ ಹೋಗ್ಬೇಕೀಗ. 10ನೇ ಸ್ಕಂದದಲ್ಲಿ ಪೂರ್ತಿಯಾಗಿ ಕೃಷ್ಣನ ಕಥೆ ಪ್ರಾರಂಭವಾಗತ್ತೆ. ಇಷ್ಟು ದಿವಸಗಳ ಕಾಲ 2 ವರ್ಷದಿಂದಾಗಿ ನಾವು ಯಾವ 9 ಸ್ಕಂದಗಳ ಅಧ್ಯಾಯವನ್ನು ನೋಡ್ತಾ ಬಂದ್ವೋ, ಆ 9 ಸ್ಕಂದಗಳಲ್ಲಿ ನೋಡಿದಂತಹ ಕಥೆಯ ಸಾರ ಸರ್ವಸ್ವ ಕೃಷ್ಣನ ಕಥೆ. ಭಾಗವತ ಅಂದ್ರೆ ಕೃಷ್ಣನ ಕಥೆ ಅಂತ ಪ್ರಸಿದ್ಧವಾಗಿದೆ. ಅಂತಹ ಕೃಷ್ಣನ ಕಥೆ ಪ್ರಾರಂಭವಾಗಬೇಕಲ್ಲ, ಆ ಕಥೆಗೆ ಪೂರ್ವ ಹಂದರವಾಗಿ ಮುಂದಿನ ಕಥೆಗಳನ್ನ ಇಲ್ಲಿ ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದನ್ನ ನೋಡೋಣಂತೆ. ಮೊದಲಿಗೆ ಈ ಶ್ಲೋಕಗಳ ಮುಖಾಂತರವಾಗಿ ಆ ಭಾವಾರ್ಥವನ್ನು ನೋಡೋಣ. ತತಸೀರಧ್ವಜೋ ಜಜ್ಞೆ ಯಜ್ಞಾರ್ಥಂ ಕರ್ಷತೋ ಮಹೀಂ ಸೀತಾ ಸೀರಾಗ್ರತೋ ಜಾತ ತಸ್ಮಾತ್ ಸೀರಧ್ವಜ ಸ್ಮೃತಃ. ಹ್ರಸ್ವನೋಮನಿಂದಾಗಿ ಸೀರಧ್ವಜ ಹುಡ್ತಾ ಇದ್ದಾನೆ. ಅವನು ಯಜ್ಞಕ್ಕೋಸ್ಕರ ಭೂಮಿಯನ್ನ ಕರ್ಷಣ ಮಾಡ್ತಾ ಇದ್ದಾನೆ. ಆ ಸೀರದ ಅಗ್ರದಿಂದ, ಸಂಸ್ಕೃತದಲ್ಲಿ ಸೀರ ಅಂತಂದ್ರೆ ನೇಗಿಲು, ನೇಗಿಲಿನ ಅಗ್ರಭಾಗವನ್ನ ಭೂಮಿಯಲ್ಲಿ ಹಾಕಿ ಎಳೆಯುವ ಸಂದರ್ಭದಲ್ಲಿ ಅಗ್ರಭಾಗದಿಂದಾಗಿ ಸೀತೆ ಸಿಗ್ತಾ ಇದ್ದಾಳೆ. ಆ ಕಾರಣದಿಂದಾಗಿ ತಸ್ಮಾತ್ ಸೀರಧ್ವಜ ಸ್ಮೃತಃ, ಸೀರಧ್ವಜ ಅಂತ ಅವಳಿಗೆ ಹೆಸರು ಬರ್ತಾ ಇದೆ. ಅವನಿಗೆ ಸೀರಧ್ವಜ ಅಂತ ಹೆಸರು ಬರ್ತಾ ಇದೆ, ಅವಳಿಗೆ ಸೀತಾ ಅಂತ ಹೆಸರು ಬರ್ತಾ ಇದೆ. ಆ ಸೀರಧ್ವಜನಿಗೆ ಕುಶಧ್ವಜ ಅನ್ನುವ ಹೆಸರಿನ ಮಗ ಇದ್ದ. ಅವನಿಗೆ ಧರ್ಮಧ್ವಜ, ಧರ್ಮಧ್ವಜನಿಗೆ 2 ಮಕ್ಕಳಿದ್ರು, ಕೃತಧ್ವಜ ಮತ್ತು ಮಿತಧ್ವಜ ಅಂತ ಅವರನ್ನ ಹೇಳ್ತಾ ಇದ್ದಾರೆ. ಕುಶಧ್ವಜಸ್ತಸ್ಯ ಪುತ್ರಃ ತಥೋ ಧರ್ಮಧ್ವಜೋ ನೃಪಾಃ ಧರ್ಮಧ್ವಜಸ್ಯ 2 ಪುತ್ರೌ ಕೃತಧ್ವಜ ಮಿತಧ್ವಜೌ ಕೃತಧ್ವಜಾತ್ ಕೇಶಿಧ್ವಜಃ ಖಾಂಡಿಕ್ಯಸ್ತು ಮಿತಧ್ವಜಾತ್ ಕೃತಧ್ವಜ ಸುತೋ ರಾಜನ್ ಆತ್ಮವಿದ್ಯಾ ವಿಶಾರದಃ. ಕೃತಧ್ವಜನಿಂದ ಕೇಶಿಧ್ವಜ ಹುಡ್ತಾ ಇದ್ದಾನೆ. ಖಾಂಡಿಕ್ಯ ಅನ್ನುವವನು ಮಿತಧ್ವಜನಿಂದ ಹುಡ್ತಾ ಇದ್ದಾನೆ. ಅದರಲ್ಲಿ ಕೃತಧ್ವಜನ ಮಗನಾದಂತಹ ಕೇಶಿಧ್ವಜ ಯಾರಿದ್ದಾನೋ ಅವನು ಪರಮಾತ್ಮನ ವಿದ್ಯೆಯಲ್ಲಿ ಅತ್ಯಂತ ನೈಪುಣ್ಯವನ್ನ ಗಳಿಸಿದ್ದಾನೆ. ಖಾಂಡಿಕ್ಯ ಧರ್ಮತತ್ವಜ್ಞ ಭೀತಃ ಕೇಶಿಧ್ವಜಾತ್ ಗತಃ ಭಾನುಮಾಸ್ತಸ್ಯ ಪುತ್ರೋಭೂತ್ ಶ್ರುತದ್ಯುಮ್ನಸ್ತು ತತ್ಸುತಃ. ಖಾಂಡಿಕ್ಯ ಅನ್ನುವ ಇನ್ನೊಬ್ಬ ಮಿತಧ್ವಜನ ಮಗ ಯಾರಿದ್ನೋ ಅವನು ಕರ್ಮತತ್ವಗಳನ್ನ ಹೇಗ್ ಮಾಡ್ಬೇಕು ಅಂತ ಬಲ್ಲಂತಹ ವ್ಯಕ್ತಿಯಾಗಿದ್ದ. ಅವನಿಗೆ ಈ ಕೆಲವೊಂದಿಷ್ಟು ಜನಕ್ಕೆ ತಾವು ತಿಳಿದ ವಿಷಯದಲ್ಲಿ ಇನ್ನೊಬ್ಬರು ತಮಗಿಂತ ಹೆಚ್ಚಿಗೆ ತಿಳಿದಿದ್ದಾರೆ ಅಂತಾದ್ರೆ ಆ ವ್ಯಕ್ತಿಗಳಿದ್ದಲ್ಲಿ ಹೋಗ್ಲಿಕ್ಕೆ ಹಿಂಜರಿಕೆಯನ್ನು ಪಡ್ತಾರೆ. ಅಯ್ಯೋ ನನಗಿಂತ ಅವನು ಎಲ್ಲಿ ಲೋಕದಲ್ಲಿ ಪ್ರಸಿದ್ಧನಾಗಿ ಬಿಡ್ತಾನೋ ಅಂತ. ಅದಕ್ಕೆ ಅವನಿಂದ ಭೀತಿಯಿಂದಾಗಿ ಅವನು ಸ್ವಲ್ಪ ದೂರವೇ ಸರಿದ. ಆ ಖಾಂಡಿಕ್ಯನ ಮಗ ಭಾನುಮಾನ್ ಅಂತ, ಅವನಿಗೆ ಶ್ರುತದ್ಯುಮ್ನ ಅನ್ನುವವನು ಮಗನಾಗಿ ಹುಡ್ತಾ ಇದ್ದಾನೆ. ಶುಚಿಸ್ತಸ್ಯ ನಯ ತಸ್ಮಾತ್ ಸನದ್ವಾಜಸ್ತತೋ ಭವತ್ ಊರ್ಜಕೇತು ಸನದ್ವಾಜಾತ್ ಅಜೋಥ ಕುರುಜಿತ್ ಸುತಃ. ಶತದ್ಯುಮ್ನ ಮಗ ಶುಚಿ, ಅವನಿಗೆ ಸನದ್ವಾಜ, ಸನದ್ವಾಜನಿಂದ ಊರ್ಜಕೇತು, ಅವನಿಗೆ ಕುರುಜಿತ್ ಮಗ ಅಜ ಅಂತ ಹುಡ್ತಾ ಇದ್ದಾನೆ. ಅರಿಷ್ಟ ನೇಮಿಸ್ತಸ್ಯಾಪಿ ಶ್ರುತಾಯುಸ್ತತ್ಸು ಪರಶ್ವಕಃ
ತತಶ್ಚಿತ್ರ ರಥೋ ಯಸ್ಯ ಕ್ಷೇಮಾಪಿರ್ಮಿಥಿಲಾಧಿಪಃ. ಅಜನಿಗೆ ಅರಿಷ್ಟನೇಮಿ ಅನ್ನುವ ಮಗ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ಶ್ರುತಾಯು, ಅವನಿಂದ ಸುಪಾರ್ಶ್ವಕ, ಅವನಿಂದ ಚಿತ್ರರಥ ಹುಟ್ಟುತ್ತಾ ಇದ್ದಾನೆ. ಚಿತ್ರರಥನ ಮಗ ಮಿಥಿಲಾಧಿಪತಿಯಾದಂತಹ ಕ್ಷೇಮಾಪಿ, ಆ ಕ್ಷೇಮಾಪಿಯಿಂದಾಗಿ ಹೇಮರಥ ಹುಟ್ಟುತ್ತಾ ಇದ್ದಾನೆ. ತಸ್ಮಾದ್ ಹೇಮರಥಸ್ತಸ್ಯ ಸುತಃ ಸತ್ಯರಥಸ್ತತಃ ಆಸೀದುಪಗುರುಸ್ತಸ್ಮಾದುಪಗುಪ್ತೋಗ್ನಿ ಸಂಭವಃ. ಕ್ಷೇಮಾಪಿಯಿಂದ ಹೇಮರಥ, ಅವನಿಂದ ಸತ್ಯರಥ, ಅವನಿಗೆ ಉಪಗುರು, ಅವನಿಂದ ಉಪಗುಪ್ತ, ಆ ಉಪಗುಪ್ತವಿನಿಂದಾಗಿ ವೈವಸ್ವತ, ಆಮೇಲೆ ಯುಯುಧ, ಸುಭಾಷಣ, ಶ್ರುತ, ಅವನಿಂದ ಜಯ, ಅದರಿಂದಾಗಿ ವಿಜಯ, ಈ ರೀತಿಯಾಗಿ ಅನೇಕ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಋತಾನವರೆಲ್ಲ ಹುಟ್ಟುತ್ತಾ ಇದ್ದಾರೆ. ವೈವಸ್ವತೋಥ ತತ್ಪುತ್ರೋ ಯುಯುಧೋ ಯತ್ ಸುಭಾಷಣ ಶ್ರುತಸ್ತತೋ ಜಯಸ್ತಸ್ಮಾದ್ ವಿಜಯೋಸ್ಮಾದೃತಃಸುತಃ ಶುನಕಸ್ತತ್ಸುತೋ ಜಜ್ಞೆ ವೀರಹವ್ಯೋ ಧೃತಿಸ್ತತಃ ಬಹುಲಾಶ್ವೋ ಧೃತೇಸ್ತಸ್ಯ ಕೃತಿರಸ್ಯ ಮಹಾವಶಿ. ಋತನ ಮಗ ಶುನಕ, ಅವನಿಗೆ ವೀರಹವ್ಯ, ಅವನಿಗೆ ಧೃತಿ, ಧೃತಿಯಿಂದ ಬಹುಲಾಶ್ವ, ಧೃತಿ, ಕೃತಿ ಮತ್ತು ಮಹಾವಶಿ ಎನ್ನುವ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಏತೇ ವೈ ಮಿಥಿಲಾ ರಾಜನ್ ಆತ್ಮವಿದ್ಯಾ ವಿಶಾರದಾಃ ಯೋಗೇಶ್ವರ ಪ್ರಸಾದೇನ ದ್ವಂದ್ವೈರ್ಮುಕ್ತ ಗ್ರಹೇಶ್ವಪಿ. ಇದರಲ್ಲಿ ಮಿಥಿಲಾಧಿಪತಿಯ ವಂಶದಲ್ಲಿ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರ ಕಥೆಯನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಭಾಷ್ಯದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಎಷ್ಟೋ ರಾಜರ ಕಥೆಗಳನ್ನು ಹೇಳಬೇಕಾದ್ರೆ 100 ಜನ, 200 ಜನ, 1000 ಜನ ಅಂತ ಅನೇಕ ಜನ ಮಕ್ಕಳ ಹೆಸರನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಇವರಿಗೆ ಇವರ ಒಬ್ಬೊಬ್ಬರ ಹೆಸರನ್ನ ಅಷ್ಟೇ ಯಾಕೆ ಹೇಳ್ತಾ ಇದ್ದಾರೆ? ಅನೇಕ ಜನರ ಹೆಸರನ್ನು ಹೇಳಬಹುದಾಗಿತ್ತಲ್ಲ. ಇವರದ್ದಷ್ಟೇ ಹೆಸರನ್ನು ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ, ಇವರೆಲ್ಲ ಪರಮಾತ್ಮನ ಧ್ಯಾನದಲ್ಲಿ ಆಸಕ್ತರಾದವರು. ಅದಕ್ಕೆ ಇವರ ಚರಿತ್ರೆಯನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಅನ್ನೋ ಕಾರಣದಿಂದ ಇವರ ಹೆಸರನ್ನು ತೆಗೆದುಕೊಳ್ತಾ ಇದ್ದಾರೆ. ಮಹಾಜ್ಞಾನಿಗಳು, ಸಾಧಕರಾದವರು, ಗೃಹಸ್ಥಾಶ್ರಮದಲ್ಲಿಯೇ ಇದ್ದುಕೊಂಡು ಸಾಧನೆಯನ್ನ ಮಾಡಿ ಅದರ ಮುಖಾಂತರವಾಗಿ ಪರಮಾತ್ಮನನ್ನ ಪಡೆದಂತಹ ಮಹಾವಿರಕ್ತ ಶಿಖಾಮಣಿಗಳು. ಉಪನಿಷತ್ತಿನಲ್ಲಿ ಈ ಮಿಥಿಲಾಧಿಪತಿಗಳ ಬಗ್ಗೆ ಒಂದು ಕಥೆ ಬರುತ್ತೆ. ಎಂತಹ ಅದ್ಭುತವಾದ ಕಥೆ ಅಂತಂದ್ರೆ, ಒಂದು ಸಂದರ್ಭದಲ್ಲಿ ಒಬ್ಬ ಋಷಿಗಳು ಮಿಥಿಲಾಧಿಪತಿಯ ಸಮೀಪದಲ್ಲಿ ಬರ್ತಾರೆ. ಬಂದು ನನಗೆ ಇವತ್ತಿನ ಭಿಕ್ಷೆ, ನನ್ನ ಸೇವೆ ಎಲ್ಲವೂ ಕೂಡ ನಿಮ್ಮಿಂದ ಆಗ್ಬೇಕು ಅಂತ ಹೇಳಿ ಅವರೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಕಾಯ್ತಾ ಇರುವ ಸಂದರ್ಭದಲ್ಲಿ ಭಟರೆಲ್ಲ ಬಂದು ಹೇಳ್ತಾರೆ, ನೀವು ಯಾವುದೋ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಅಂತ ಅಂದುಕೊಂಡು ಅವನಿಗೆ ಆದರಾತಿಥ್ಯಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಆ ಮುನಿ ಎಲ್ಲವನ್ನ ಬಿಟ್ಟು ಇಡೀ ನಮ್ಮ ಮಿಥಿಲಾ ಪಟ್ಟಣವನ್ನ ಬೆಂಕಿ ಹಾಕಿ ಸುಡ್ತಾ ಇದ್ದಾನೆ ನೋಡಿ, ಅವನಲ್ಲಿ ಹಿಡಿದು ಕರೆದು ಚಡಿಯೇಟ ಹಾಕ್ಸಿ ಅಂತ ಹೇಳಿದರೆ, ಜ್ಞಾನಿಗಳಾದವ್ರು ಏನ್ ಮಾಡಿದ್ರು ಕೂಡ ಅದಕ್ಕೊಂದು ಕಾರಣ ಇರತ್ತೆ. ಮಿಥಿಲಾಯಾಮ್ ದಹ್ಯಮಾನಾಯಾಮ್ ನಮೇ ದಹ್ಯತಿ ಕಿಂಚನ. ಇಡೀ ಮಿಥಿಲಾ ಪಟ್ಟಣವನ್ನ ಸುಡ್ತಾ ಇದ್ರು, ನನಗೆ ಯಾವ ವಿಕಾರವೂ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇದು ಹೇಡಿತನ ಅಥವಾ ರಾಜನ ಅರಾಜಕತೆ ಅಥವಾ ರಾಜ ತುಂಬಾ ದುರ್ಬಲನಾಗಿದ್ದ ಆತರ ಅಲ್ಲ. ಯಾಕೆ ಅಂತಂದ್ರೆ ಮಿಥಿಲಾ ಪಟ್ಟಣದ ಯೋಜನ 2-3 ಯೋಜನದಲ್ಲಿ ಯಾರಾದ್ರೂ ಅವರಿಗೆ ಯುದ್ಧಕ್ಕೋಸ್ಕರ ಬಂದ್ರು ಅಂತಂದು ಹೇಳಿದ್ರೆ ಗೆದ್ದಂತಹ ಇತಿಹಾಸವೇ ಇಲ್ಲ. ಅಂತಹ ಮಹಾಪರಾಕ್ರಮಿಗಳಾದಂತಹ ರಾಜರವರು. ಅಂಥ ರಾಜರು ದ್ವಂದ್ವ ಸಹಿಷ್ಣುತೆ ಜ್ಞಾನಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಅಂತ ಅಂದುಕೊಂಡು ಮತ್ತೆ ಅವರನ್ನ ಕರೆದು ನಮ್ಮಿಂದ ಏನಾದ್ರೂ ಅಪರಾಧ ಆಗಿರಬಹುದು ಅನ್ನುವ ಕಾರಣದಿಂದಾಗಿ ಅವರನ್ನ ಸಮಾಧಾನ ಪಡಿಸ್ತಾನೆ. ಬೇರೆಯವ್ರ ಮನೆ ಸುಟ್ರು ರಾಜನಿಗೆ ಏನಾಗ್ಬೇಕಾಗಿದೆ? ಸುಮ್ನೆ ಇರ್ತಾನೆ. ತನ್ನ ಹೆಂಡತಿ ಮನೆಯನ್ನು ಸುಟ್ಟು ಹಾಕಿದ್ರೆ ಆವಾಗ ಸಿಟ್ಟು. ಆಗಲ್ಲ. ಅವನ ಹೆಂಡತಿಯ ಅರಮನೆಯನ್ನ, ರಾಜನಿದ್ದ ಅರಮನೆ ಎಲ್ಲವನ್ನ ಸುಟ್ಟು ಹಾಕ್ತಾ ಇರ್ತಾನೆ. ನನ್ನ ದೇಹವನ್ನ ಸುಟ್ಟು ಹಾಕಿದ್ರು ನನಗೆ ಯಾವ ವಿಕಾರಗಳು ಇಲ್ಲ ಅಂತ ಹೇಳ್ತಾನ. ಹೀಗೆ ಅಂತಹ ಮಹಾವಿರಕ್ತನಾದಂತಹ ಶಿಖಾಮಣಿ ಮಿಥಿಲಾಧಿಪತಿಯಾದಂತಹ ಈ ರಾಜ. ಹಾಗಾಗಿ
ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಇಷ್ಟು ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳು ಇವರೆಲ್ಲ ಇದ್ದಾರೆ. ಆ ವಂಶದಲ್ಲಿ ಬಂದಂತಹ ಜ್ಞಾನಿಗಳ ಕಥೆಯನ್ನು ನಿನಗೆ ಹೇಳಿದ್ದೇನೆ ಅಂತ ಇಷ್ಟನ್ನ ಶುರು ಮಾಡ್ತಾರೆ, ಮುಗಿಸ್ತಾರೆ. ಇಷ್ಟಕ್ಕೆ ಸೂರ್ಯವಂಶ ಪೂರ್ತಿ ಮುಗೀತು, ಅದರ ವರ್ಣನೆ ಪೂರ್ತಿಯಾಗಿ ಹೇಳಿ ಆಯ್ತು. ಇನ್ನು ಮುಂದೆ ಯಾವ ವಂಶದಲ್ಲಿ ಕೃಷ್ಣ ಬಂದಿದ್ದಾನೋ ಆ ಕಥೆಯನ್ನು ಪ್ರಾರಂಭ ಮಾಡ್ಲಿಕ್ಕೋಸ್ಕರವಾಗಿ ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಕೃಷ್ಣನವರೆಗೆ ಆ ವಂಶ ಹೇಗೆ ಬೆಳೆದುಕೊಂಡು ಬಂತು ಅನ್ನುವ ಕಥೆಯನ್ನ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ಕೃಷ್ಣನ ಕಥೆ ಪ್ರಾರಂಭವಾಗೋದು 10ನೇ ಸ್ಕಂದದಲ್ಲಿ ಆದ್ರೂ ಆ ಕೃಷ್ಣನ ಕಥೆಗೆ ಪೀಠಿಕಾ ರೂಪವಾಗಿ ಕೃಷ್ಣನ ವಂಶ ಯಾವುದು ಅಂತ ನಿರೂಪಣೆ ಮಾಡ್ಲಿಕ್ಕೋಸ್ಕರವಾಗಿ ಈ 12ನೇ ಅಧ್ಯಾಯದಿಂದ ಕಥೆಯನ್ನು ಹೇಳಿಕ್ ಪ್ರಾರಂಭ ಮಾಡ್ತಾರೆ. ಚಂದ್ರವಂಶದ ವರ್ಣನೆಯನ್ನು ಮಾಡ್ಲಿಕ್ಕೆ ಹೊರಡುತ್ತಾರೆ. ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ನಾರಾಯಣನಿಂದಾಗಿ ಬ್ರಹ್ಮದೇವರು ಯಾರು ಹುಟ್ಟಿದರಲ್ಲ ಅವರ ಕಥೆಯಿಂದ ಹಿಡಿದುಕೊಂಡು ಈಗ ಮತ್ತೆ ಪ್ರಾರಂಭ ಮಾಡ್ತಾ ಬರ್ತಾರೆ. ಶ್ರೀ ಶುಕ ಉವಾಚ. ಇಷ್ಟಕ್ಕೆ 11ನೇ ಅಧ್ಯಾಯ ಮುಗೀತು. ಈಗ 12ನೇ ಅಧ್ಯಾಯ ಪ್ರಾರಂಭ 9ನೇ ಸ್ಕಂದದ್ದು ಚಂದ್ರವಂಶದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ಅಥಾತ ಶ್ರೂಯತಾಂ ರಾಜನ್ ವಂಶ ಸೋಮಸ್ಯ ಪಾವನಃ ಯಸ್ಮಿನ್ ನೈಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯ ಕೀರ್ತಯಃ. ಇನ್ನು ಮುಂದೆ ಚಂದ್ರವಂಶದ ಅತ್ಯಂತ ಪವಿತ್ರವಾದ ಕಥೆಯನ್ನು ಹೇಳ್ತೇನೆ. ಈ ವಂಶದಲ್ಲಿ ಪುರೂರವ ಮುಂತಾದಂತಹ ಅನೇಕ ಜನ ರಾಜಾಧಿರಾಜರು, ಚಕ್ರವರ್ತಿಗಳು ಇವರೆಲ್ಲರೂ ಬಂದಿದ್ದಾರೆ. ಅವರ ವಂಶವನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಸಹಸ್ರ ಶಿರಸಃ ಪುಂಸೋ ನಾಭಿಹೃದ ಸರೋರುಹಾತ್ ಜಾತಸ್ಯಾಸೀತ್ ಸುತೋ ಧಾತುಃ ಅತ್ರಿ ಪಿತೃಸಮೋ ಗುಣೈಃ. ನೋಡಿ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್. ಪರಮಾತ್ಮನಿಗೆ 1000 ತಲೆಗಳುಳ್ಳವನು ಅಂತ ಹೆಸರಿದೆ. 1000 ತಲೆ ಅಂದ್ರೆ 1000 ಅಂತ ಅರ್ಥ ಅಲ್ಲ. ಸಂಸ್ಕೃತ ಭಾಷೆಯಲ್ಲಿ 1000, 10, 100 ಎಲ್ಲವೂ ಕೂಡ ಅನಂತ ಅನ್ನೋ ಅರ್ಥವನ್ನು ಹೇಳುತ್ತೆ, ಅಥವಾ ಬಹಳ ಅನ್ನೋ ಅರ್ಥವನ್ನು ಹೇಳುತ್ತೆ. ಪರಮಾತ್ಮನಿಗೆ 1000 ತಲೆ ಎಂದೆ ಅಂತಂದ್ರೆ 1, 2, 3, 4, 5, 6 ಅಂತಂದ್ರೆ ಲೆಕ್ಕ ಹಾಕಿ 1000 ಅಂತ ಅರ್ಥ ಅಲ್ಲ. ಯಾಕೆ ಅಂತಂದ್ರೆ ತಲೆ 1000 ಇತ್ತು ಅಂತಂದ್ರೆ ಕೈ ಎಷ್ಟಿರ್ಬೇಕು? 2000 ಇರಬೇಕು. ಕಾಲು ಎಷ್ಟಿರ್ಬೇಕು? 2000 ಇರಬೇಕು. ಕಣ್ಣುಗಳು ಎಷ್ಟಿರ್ಬೇಕು? 2000 ಇರಬೇಕು. ಅದ್ರಲ್ಲಿ ಏನ್ ಹೇಳ್ತಾರೆ ಮಂತ್ರದಲ್ಲಿ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. 1000 ಕಣ್ಣು 1000 ಕಾಲು ಇತ್ತು. 1000 ತಲೆಗೆ 1000 ಕಣ್ಣು 1000 ಕಾಲು ಇತ್ತು ಅಂತಂದು ಹೇಳಿದ್ರೆ ಅಕರಾಳ ವಿಕರಾಳ ತಾನೆ, ಅಸಹ್ಯ ಅಂತ ಅನ್ಸುತ್ತೆ ನಮಗೆ. ಯಾಕೆ ನಮ್ ಕಣ್ಣೆಲ್ಲ 2 ಇದೆ, ಒಂದ್ ತಲೆಗೆ 2 ಕಾಲಿದೆ ಒಂದ್ ದೇಹಕ್ಕೆ. ಆಗ ಪರಮಾತ್ಮನಿಗೆ 1000 ತಲೆ ಒಕ್ಕಣ್ಣ ಮತ್ತು ಒಂದೊಂದೇ ಕಾಲಿದೆ ಅಂತಂದು ಹೇಳಿದ್ರೆ ನಮಗ್ ಅದನ್ನ ಇಮ್ಯಾಜಿನ್ ಮಾಡ್ಕೊಳಿಕ್ ಆಗೋದಿಲ್ಲ. ನಮ್ಮ ಆಲೋಚನಾ ಶಕ್ತಿ ಅಷ್ಟಿಲ್ಲ. 1000 ಜನ ಬಂದಿದ್ರು ಅಂತ ಹೇಳ್ತೇವೆ. 1000 ಅನ್ನೋದಕ್ಕೆ ಒಂದೋ ಬಹಳ ಅಂತ ಅರ್ಥ, 1000 ಅನ್ನೋದಕ್ಕೆ ಲಕ್ಷಾಂತರ ಅಂತನೂ ಅರ್ಥ. ಯಾಕೆಂದ್ರೆ ನಮ್ಮ ಸಂಖ್ಯೆ ಎಷ್ಟಿರತ್ತೋ ಅದು ನಿಖರವಾಗಿ ಅಷ್ಟೇ ಹೇಳಿಕ್ ಆಗೋದಿಲ್ಲ. ಬಹಳ ಅನ್ನೋ ಅರ್ಥದಲ್ಲಿ 1000 ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಪರಮಾತ್ಮನಿಗೆ 1000 ತಲೆ ಉಳ್ಳವನು. 1000 ತಲೆ ಅಂತಂದ್ರೆ ಪರಮಾತ್ಮನ ಎಲ್ಲ ಕಡೆಯಲ್ಲಿದ್ದಾನೆ. ಪರಮಾತ್ಮನ ತಲೆ ಎಲ್ಲ ಕಡೆಯಲ್ಲಿದೆ. ಪರಮಾತ್ಮನ ಕಣ್ಣು ಎಲ್ಲ ಕಡೆಯಲ್ಲಿದೆ. ಪರಮಾತ್ಮನ ಕಿವಿ ಎಲ್ಲ ಕಡೆಯಲ್ಲಿದೆ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳನ್ನ ಆ ಕಣ್ಣಿನ ಮುಖಾಂತರ ಎಲ್ಲ ಕಡೆಯಿಂದ ನೋಡ್ತಾ ಇರ್ತಾನೆ. ನಮ್ಮ ಮನಸ್ಸಿನ ಮಾತುಗಳನ್ನ, ನಾವು ಬಾಯಲ್ಲಿ ಆಡಿದ ಮಾತುಗಳನ್ನ ಎಲ್ಲ ಕಡೆಯಲ್ಲಿ ಇದ್ದುಕೊಂಡು ಪರಮಾತ್ಮ ಕೇಳ್ತಾ ಇರ್ತಾನೆ. ನಾವು ಎಲ್ಲೇ ನಿಂತು ಪರಮಾತ್ಮನ ಸ್ತೋತ್ರಗಳನ್ನ ಆಡಿದ್ರು ಅಯ್ಯೋ ನಾನು ಹೇಳಿದ್ದ ಅವನಿಗೆ ಕೇಳಿಸ್ಕೊಳ್ಳಿಲ್ಲ ಅಂತ ಇಲ್ಲ. ನಾವ್ ಎಷ್ಟೋ ಜನರ ಎದುರಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವ್ರು ಕೇಳಿಸ್ಕೊಳ್ತಾರ ಇಲ್ವೋ, ಅಥವಾ ಎಷ್ಟೋ ಸಂದರ್ಭದಲ್ಲಿ ಇನ್ನೊಬ್ರು ನೋಡ್ಬೇಕು ಅಂತಾನೆ ಮಾಡ್ತಾ ಇರ್ತೇವೆ, ನೋಡಿದ್ನೋ ಇಲ್ವೋ ಅನ್ನೋ ಯೋಚನೆ ಇರುತ್ತೆ. ಹಾಗೆ ಪರಮಾತ್ಮನ ವಿಚಾರದಲ್ಲಿ ನೀವು ಯೋಚನೆ ಮಾಡಬೇಡಿ. ನೀವು ಗುಪ್ತವಾಗಿ ಕುತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಕೆಟ್ಟ ಕೆಲಸ ಮಾಡಿದ್ರು, ನಾವ್ ಎಷ್ಟೇ ಗುಪ್ತವಾಗಿ ಒಳ್ಳೆ ಕೆಲಸ ಮಾಡಿದ್ರು ಪರಮಾತ್ಮನಿಗೆ ಗೊತ್ತಾಗ್ಬಿಡುತ್ತೆ. ಅಥವಾ ಅದಕ್ಕೆ ಋಷಿಮುನಿಗಳೆಲ್ಲ ತಪಸ್ಸನ್ನು ಮಾಡಬೇಕು ಅಂತಂದ್ರೆ ಗುಹೆಗಳಿಗೆ ಹೋಗ್ತಾ ಇದ್ರು. ಅಯ್ಯೋ ಪರಮಾತ್ಮನಿಗೆ ಕಾಣಿಸೋದಿಲ್ಲ, ದೇವಸ್ಥಾನದ ಎದುರುಗಡೆಯಲ್ಲಿ ಮೂರ್ತಿಯ ಎದುರುಗಡೆಯಲ್ಲಿ ಮಾಡ್ಬೇಕು, ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಮನಸ್ಸು ಅಲ್ಲೆಲ್ಲ ಇದ್ದಾಗ 100 ಜನ ಬರ್ತಾ ಇರ್ತಾರೆ, ಅವ್ರು ಅದು ಬೇಕು ಇದು ಬೇಕು ಅಂತ ಇರ್ತಾರೆ. ಜೋರ ಗಂಟೆ ಶಬ್ದ ಅದು ಇದು ಎಲ್ಲ ಶಬ್ದ ಇರುತ್ತೆ. ಇವರು ಅದೆಲ್ಲ ಅವರಿಗೆ ಒಂದು ತರ ಪ್ರತಿಬಂಧಕ ಧ್ಯಾನಕ್ಕೆ. ಏಕಾಂತ ಸ್ಥಳ ಇರಬೇಕು. ಅದಕ್ಕೋಸ್ಕರ ಅವ್ರಿಗೆಲ್ಲ ಗುಹೆಗಳಿಗೆ ಹೋಗಿ ತಪಸ್ಸನ್ನು ಮಾಡ್ತಾರೆ. ಅಯ್ಯೋ ಗುಹೆಯಲ್ಲಿ ತಪಸ್ ಮಾಡಿದ್ರೆ ಪರಮಾತ್ಮನಿಗೆ ಹೇಗೆ ಗೊತ್ತಾಗೋದು? ಅಲ್ಲೊಂದು ಲೈಟ್ ಹಾಕೋಬೇಕು, ಪರಮಾತ್ಮನಿಗೆ ನಾವು ಕಾಣಿಸ್ಬೇಕು ಅಂತಂದ್ರೆ ಹಾಗೆಲ್ಲ ಇಲ್ಲಲ್ಲ. ಎಲ್ಲ ಕಡೆಯಲ್ಲಿ ಪರಮಾತ್ಮನ ಕಣ್ಣಿದೆ ಅನ್ನುವ ಉದ್ದೇಶದಿಂದ ಸಹಸ್ರಾಕ್ಷ ಅಂತ ಪರಮಾತ್ಮನಿಗೆ ಕರೀತಾರೆ. ಇಲ್ಲಿಯೂ ಗಮನಿಸ್ಬೇಕು,
ಸಹಸ್ರ ಶಿರಸ ಪುಂಸಃ, 1000 ತಲೆಗಳುಳ್ಳಂತಹ ಪುರುಷ, ಪರಮ ಪುರುಷನಾದವನು ಪರಮಾತ್ಮ. ಅವನ ನಾಭಿಹ್ರದ ಸರೋರುಹಾತ್, ನಾಭಿ ಕಮಲದಿಂದಾಗಿ ಜಾತಸ್ಯಾಸೀತ್ ಸುತೋ ಧಾತು, ಹುಟ್ಟಿದವನು ಯಾರು ಅಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಅತ್ರಿ ಋಷಿಗಳು ಮಗನಾಗಿ ಹುಟ್ಟಿದರು. ಯಾರ ಅತ್ರಿ ಗೋತ್ರದಲ್ಲಿ ಹುಟ್ಟಿದ್ದೀರೋ ಅವರೆಲ್ಲ ತಮ್ಮ ಬೆನ್ನನ್ನ ತಟ್ಕೊಳ್ಬೇಕು. ಯಾಕೆಂದ್ರೆ ಅತ್ರಿ ಋಷಿಗಳು ಪರಮಾತ್ಮನ ಮಕ್ಕಳಾದಂತಹ ಬ್ರಹ್ಮದೇವರ ಮಕ್ಕಳು. ಅವರಿಂದ ಹುಟ್ಟಿದಂತಹ ವಂಶ ಚಂದ್ರವಂಶ. ಯಾಕೆಂದ್ರೆ ಅತ್ರಿ ಋಷಿಗಳ ಮಗನೇ ಚಂದ್ರ. ಆ ಚಂದ್ರನ ಮಗ ಬುಧ. ಆ ಬುಧನ ಮುಖಾಂತರವಾಗಿ ಮುಂದುವರೆದಂತಹ ವಂಶ ಚಂದ್ರನ ಮಗನಾದಂತಹ ಬುಧ ಮತ್ತು ಊರ್ವಶಿ ಇವರಿಬ್ಬರ ಮುಖಾಂತರವಾಗಿ ಉದ್ಭವಿಸಿದಂತಹ ವಂಶ. ಅತ್ರಿಮುಖವಾಗಿ ಬ್ರಹ್ಮದೇವರನ್ನ ಮೊದಲುಗೊಂಡು ಪರಮ ಪುರುಷನಾದ ಪರಮಾತ್ಮನಿಂದ ಆರಬ್ಧವಾದಂತಹ ವಂಶ ಚಂದ್ರವಂಶ. ಅಂತಹ ಚಂದ್ರವಂಶವನ್ನ ಪ್ರಾರಂಭ ಮಾಡ್ಲಿಕ್ಕೆ ಚಂದ್ರನ ತಂದೆಯಾಗಿ ಬೃಹಸ್ಪತಿ ಯಾರು ಬ್ರಹ್ಮದೇವರ ಮಗನಾಗಿ ಅತ್ರಿ ಋಷಿಗಳು ಹುಡ್ತಾ ಇದ್ದಾರೆ. ಪರಮಾತ್ಮನ ಮುಖಾಂತರವಾಗಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಆ ಬ್ರಹ್ಮದೇವರ ನಾಭಿ ಕಮಲದ ಮುಖಾಂತರವಾಗಿ ಹುಟ್ಟಿದ ಬ್ರಹ್ಮದೇವರ ಮುಖಾಂತರವಾಗಿ ಅತ್ರಿ ಋಷಿಗಳು ಮನಸ್ಸಿನಿಂದ ಹುಡ್ತಾ ಇದ್ದಾರೆ. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದ್ದಾರೆ. ಇಂತಹ ಅತ್ರಿ ಋಷಿಗಳಿಗೆ ಚಂದ್ರ ಹುಡುತ್ತಾ ಇದ್ದಾನೆ. ಹೇಗೆ ಅತ್ರಿ ಋಷಿಗಳ ಆನಂದ ಭಾಷ್ಪದಿಂದಾಗಿ ಚಂದ್ರ ಹುಡುತ್ತಾ ಇದ್ದಾನೆ ಎನ್ನುವ ಕಥೆಯನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಇದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿಗೆ ಈ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನೋಡಿ, ಅಮಾವಾಸ್ಯೆಯ ಸಂದರ್ಭದಲ್ಲಿ ಚಂದ್ರವಂಶದ ಪ್ರಾರಂಭದ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಇರ್ಲಿ, ಪೌರ್ಣಮಿ ಇರ್ಲಿ, ಅದು ಎಲ್ಲವೂ ಕೂಡ ಪೂರ್ಣ ಚಂದ್ರನಂತೆ ನಮಗೆ ಹಿತವನ್ನು ಉಂಟು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.